ಈಶ್ವರಪ್ಪನವರ ಕಡೆಯಿಂದ ಸಭೆಗೆ ಬಹಳಷ್ಟು ಜನ ಬಿಜೆಪಿಯ ಕಟ್ಟಾಳುಗಳೇ ಹೋಗಿ ಪಾಲ್ಗೊಳ್ತಾರೆ. ಅವರು ಪಕ್ಷ ಕ್ರಮ ಸಹಜ. ಯಾಕೆಂದರೆ ಗೌರವಾನ್ವಿತ ಈಶ್ವರಪ್ಪನವರು ಕೂಡ ಶಿವಮೊಗ್ಗ ಕ್ಷೇತ್ರದಲ್ಲಿ ಒಂದು ಸಂಪರ್ಕ ಇಟ್ಕೊಂಡು 4-5 ಬಾರಿ ಶಾಸಕರಾಗಿ ಸೇವೆ ಸಲ್ಲಿಸುವಂಥ ಒಂದು ಕ್ಷೇತ್ರ ಇದು. ಸಹಜವಾಗಿ ಆ ಪ್ರೀತಿ ವಿಶ್ವಾಸಗಳು ಬರುತ್ತೆ. ಹಾಗಾಗಿ ಸ್ವಲ್ಪ ಸಮಯ ಬೇಕಾದೆಲ್ಲ ಕೂಡ. ಸರ್, ಲೋಕಸಭೆ ಚುನಾವಣೆ ಮುಗಿದ ಮೇಲೆ ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷ ಸ್ಥಾನ ಉಳಿಯಲ್ಲ, ಅದನ್ನು ಉಳಿಸ್ಕೋಬೇಕಾದ ಪರಿಸ್ಥಿತಿ ಬರುತ್ತೆ ಅಂತೇಳಿ ಈಶ್ವರಪ್ಪನವರು ಹೇಳಿದ್ದಾರೆ. ಈಗ ಯಾರ್ಯಾರ ಹಣೆ ಬರದಲ್ಲಿ ಏನೇನು ಬರೆದಿರುತ್ತೆ ಯಾರೂ ಕೂಡ ಅಳಿಸ್ಲಿಕ್ಕಾಗಲ್ಲ. ವಿಜಯಣ್ಣ ರಾಜ್ಯಾಧ್ಯಕ್ಷರಾಗ್ತಾರೆ ಅಂತ ನಾವು ಯಾರೂ ಕೂಡ ಅಂದ್ಕೊಂಡೂ ಇದ್ದಿಲ್ಲ. ಯಾವತ್ತು ಫೋನ್ ಕರೆ ಬಂತು ಅವತ್ತು ವಿಜಯಣ್ಣ ಬಂದು ಪೂಜ್ಯ ತಂದೆಯವರಂತ ಯಡಿಯೂರಪ್ಪನವರ ಆಶೀರ್ವಾದನ ಪಡೆದುಕೊಂಡು ಈಗ ತಾನೇ ಗೌರವಾನ್ವಿತ ಅಮಿತ್ ಶಾಜಿ ಅವ್ರ ಫೋನ್ ಬಂತು, ಇನ್ನು 15 ನಿಮಿಷದಲ್ಲಿ ಆದೇಶ ಬರ್ತಾ ಇದೆ ಅಂತ ತಂದೆ ತಗೊಂಡು. ಹಾಗಾಗಿ ಇವತ್ತು ಒಬ್ಬ ವಿಜೇಂದ್ರ ಒಬ್ಬ ಯುವ ನಾಯಕ, ಹೌದು ಅವನಿಂದ ಒಂದು ರಾಜ್ಯದ ಸಂಘಟನೆ ಕಟ್ಬೋದಂತ ಒಂದು ವಿಶ್ವಾಸ ಇವತ್ತು ನಮ್ಮ ಸಂಘಟನೆ ಹಿರಿಯರೇ ಬಂದಿದೆ. ಹಂಗಾಗಿ ಜವಾಬ್ದಾರಿ ಕೊಟ್ಟಿದ್ದಾರೆ. ಯಶಸ್ವಿಯಾಗಿ ಒಂದು ಅವ್ರ ಕೆಲಸವನ್ನು ವಿಜೇಂದ್ರ ಅವ್ರು ಮಾಡ್ತಾ ಇದ್ದಾರೆ. ಪಕ್ಷದ ರಾಜ್ಯಾಧ್ಯಕ್ಷ ಮತ್ತು ಈ ಥರ ಅದನ್ನು ಬಿಟ್ಟು ಬೇರೆ ಬೇರೆ ವಿಷಯಗಳಲ್ಲಿ ಏನು ಅಸಮಾಧಾನ ನೋಡಿದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೇಂದ್ರದ ನಾಯಕರು ರಾಜ್ಯದ ನಾಯಕರು ಆ ದಿಕ್ಕಲ್ಲಿ ಚಿಂತನೆ ಮಾಡ್ತಾರೆ.